ಹೆಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ನಾನು ಇದು ಒಂದು ರ್ಯಾಂಡಮ್ ವ್ಲಾಗ್ ಅಂತಲೇ ಹೇಳ್ತೀನಿ. ಅಂದರೆ ನಾನು ಶೂಟಿಂಗ್ ಮಾಡಿ ಇಟ್ಟಿರೋದು ವಿಡಿಯೋ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿಕೊಂಡು ಹೋಗ್ತೀನಿ. ಆಮೇಲೆ ಇದು ಉಷಾ ಜಾನೋ ಆಲೂ ಡಿಲಕ್ಸ್ ನಾನು ಒಂದು ಪ್ರೀವಿಯಸ್ ವ್ಲಾಗ್ ಕೂಡಲ್ಲಿ ನಾನು ಶೇರ್ ಮಾಡಿದ್ದೀನಿ. ಹೊಸದಾಗಿ ನಾನು ತೊಗೊಂಡಿರೋದು ಅಂತಲೇ ಹೇಳ್ತೀನಿ. ಅದಾದಮೇಲೆ ಇವಾಗ ನಾನು ಸ್ಟಿಚಿಂಗ್ ಟೈಲರಿಂಗ್ ಕ್ಲಾಸಿಗೆ ಹೋಗ್ತಾ ಇರೋದು. ಮತ್ತು ಟಾಪು ಅಂದರೆ ಕುರ್ತಿ, ಆಮೇಲೆ ಪ್ಯಾಂಟ್ಗಳು, ಸಲ್ವಾರು, ಪಲಾಜೋ, ಆಮೇಲೆ ಇದೆಲ್ಲನೂ ಸ್ಟಿಚ್ ಮಾಡ್ತಾ ಇದ್ದೀನಿ. ಮತ್ತು ಶಾರ್ಟ್ ಕುರ್ತಿ ಕೂಡ ಇವಾಗ ನಾನು ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡಿದ್ದೀನಿ ಅಂತಲೂ ಹೇಳ್ತೀನಿ. ಅದನ್ನು ಇನ್ನೂ ಒಂದು ನೆಕ್ಸ್ಟ್ ಬ್ಲಾಗಲ್ಲಿ ಆ ಟಾಪ್ದು ಇವಾಗ ಕಂಟಿನ್ಯೂಸ್ ಆಗಿ ಆ ಟಾಪ್ದು ಇವಾಗ ಪ್ರೆಸೆಂಟ್ ನಾನು ಒಂದು ಸ್ಟಿಚ್ ಮಾಡ್ತಾ ಇರೋ ಒಂದು ಟಾಪ್ ಕೂಡ ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ. ಸೊ ನನಗೆ ತುಂಬ ಖುಷಿ ಆಗ್ತಾ ಇದೆ ಕೂಡ ನನ್ನ ಕೆಲಸದಲ್ಲಿ ನಾನು ಬ್ಯುಸಿ ಆಗಿರೋದ್ರಿಂದ ಅಂತ ಹೇಳ್ತೀನಿ. ಆಮೇಲೆ ಇನ್ನೊಂದು, ಈ ಟೈಲರಿಂಗ್ ಕ್ಲಾಸ್ ಆಗಲಿ ಮತ್ತು ನನ್ನ ಈ ಕೆಲಸಕ್ಕೆ ನನಗೆ ಸಪೋರ್ಟಿವ್ ಆಗಿರೋದು ನನ್ನ ಯಜಮಾನರು, ನನ್ನ ಪತಿದೇವರು ಅಂತ ಹೇಳ್ತೀನಿ. ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ. ಅವ್ರ ಸಪೋರ್ಟ್ ಇಲ್ಲದೆ ಹೋಗಿದ್ರೆ ಖಂಡಿತವಾಗ್ಲೂ ನಾನು ಇದನ್ನೆಲ್ಲ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಅವ್ರಿಗೂ ಗೊತ್ತಿದೆ ನನಗೆ ತುಂಬ ಇಷ್ಟ ಇದೆ. ನಾನು ಏನೇ ಒಂದು ಮಾಡ್ತಾ ಇದ್ದೀನಿ ಅಂದರೆ ಅದರಲ್ಲಿ ಒಂದು ಫಲ ಇದೆ, ಪ್ರತಿಫಲ ಇದೆ. ಏನೋ ಒಂದು ಕೆಲಸ ಮಾಡ್ತಾಯಿದ್ದೀನಿ, ಜಾಬ್ ಮಾಡ್ತಾಯಿದ್ದೀನಿ, ಟೈಮ್ ವೇಸ್ಟ್ ಮಾಡಲ್ಲ, ಹಾರ್ಡ್ ವರ್ಕ್ ಮಾಡಬೇಕು ಅನ್ನೋ ನನ್ನದೇ ಕೆಲವೊಂದು ಪ್ಲ್ಯಾನ್ಸ್ನ ಅವ್ರ ಹತ್ರ ನಾನು ಡಿಸ್ಕಸ್ ಮಾಡಿದಾಗ, ಶೇರ್ ಮಾಡಿದಾಗ ಅವರು ತುಂಬ ಇಷ್ಟಪಡ್ತಾರೆ, ಖುಷಿ ಪಡ್ತಾರೆ, ಸಪೋರ್ಟಿವ್ ಆಗಿದ್ದಾರೆ ಅಂತ ಹೇಳ್ತೀನಿ. ಸೊ ಕೆಲವೊಬ್ಬರು ಸಪೋರ್ಟಿವ್ ಇರಲ್ಲ. ತುಂಬಾ ಅದು ಏನು ಅಂದರೆ ನಮಗೆ ಎಷ್ಟೇ ಒಂದು ಟ್ಯಾಲೆಂಟ್ ಇದ್ದರೂ ಅದೇನಾಗ್ಬಿಡುತ್ತೆ, ಗ್ರಹಣ ಹಿಡಿದಾಗ ಆಗ್ಬಿಡುತ್ತೆ. ಕೆಲವೊಬ್ಬರು ಇರ್ತಾರೆ, ಗ್ರಹಣ ಹಿಡಿದಾಗ ಆಗ್ಬಿಡುತ್ತೆ. ನಮಗೆ ಏನೂ ನಮ್ಮ ದೇವರು ನಮಗೆ ಎಷ್ಟೋ ವಿದ್ಯೆ ಕೊಟ್ಟಿರ್ತಾರೆ, ಅದು ಕೂಡ ಮುಚ್ಚಿ ಹೋಗ್ಬಿಡುತ್ತೆ, ಒಂಥರ ಸಮಾಧಿ ಆಗೋಗ್ಬಿಡುತ್ತೆ. ಆ ಥರ ಎಲ್ಲ ಆಗ್ಬಿಡುತ್ತೆ. ಅದಕ್ಕೇ ನನಗೆ ನನ್ನ ಯಜಮಾನರು ತುಂಬ ಸಪೋರ್ಟಿವ್ ಆಗಿದ್ದಾರೆ. ಮತ್ತು ಅವ್ರು ನನಗೆ ಯಾವುದಕ್ಕೂ ಫೋರ್ಸ್ ಮಾಡಲ್ಲ. ಅಂದರೆ ನೀನು ಇದನ್ನ ಯಾಕೆ ಮಾಡ್ತೀಯ, ಅದನ್ನೇ ಮಾಡು, ಜಾಬ್ಗೆ ಹೋಗು, ನೀನು ಮನೇಲಿ ಕೂರಬೇಡ, ಜಾಬ್ಗೆ ಹೋಗಬೇಕು, ಇದನ್ನೇ ಮಾಡಬೇಕು, ಅದನ್ನೇ ಮಾಡಬೇಕು, ಹೀಗೆ ಇರಬೇಕು, ಹಾಗೇ ಇರಬೇಕು ಅಂತ ನನಗೆ ಯಾವುದಕ್ಕೂ ಅವರು ರಿಸ್ಟ್ರಿಕ್ಷನ್ ಮಾಡಲ್ಲ. ಅದು ಅಲ್ದಲೇ ನನ್ನ ಒಂದು ಜವಾಬ್ದಾರಿಗಳ್ನ ಮತ್ತು ನಾನು ಹೇಗೆ ಇರಬೇಕು ಅನ್ನೋದು, ನಾನು ಮುಂದೆ ಏನು ಮಾಡಬೇಕು ಅನ್ನೋದು ಪ್ರತಿಯೊಂದು ನಾನು ಪ್ಲ್ಯಾನ್ ಮಾಡಿನೇ ಮುಂದೆ ಒಂದು ಲಾಂಗ್ ಅಂದರೆ ರಿಟರ್ನ್ಸ್ ಏನಿರುತ್ತೆ, ನಾವಿವಾಗ ಇನ್ವೆಸ್ಟ್ ಮಾಡಿದ್ರೆ ಅದರಲ್ಲಿ ನಮ್ಮ ಹಾರ್ಡ್ ವರ್ಕ್ ಆಯಿತು, ನಮಗೆ ಏನು ಅದರಿಂದ ರಿಟರ್ನ್ ಸಿಗುತ್ತೆ ಅಂತ ನೋಡಿಕೊಂಡು ಅದನ್ನೆಲ್ಲ ಯೋಚನೆ ಮಾಡಿ, ಆಮೇಲೆ ನಮಗೂ ಒಂದು ಸೇಫ್ಟಿ ಇರುತ್ತಲ್ವ, ಮನೆಯಲ್ಲೇ ಕೂತ್ಕೊಂಡು ಹೋಮ್ ಬೂಟಿಕ್ಕು ಈ ಥರ ಟೈಲರಿಂಗ್ ಎಲ್ಲ ಮಾಡಿದಾಗ ನಮಗೂ ನಾವು ಹೊರಗಡೆ ಹೋಗಲ್ಲ, ಓಡಾಡೋದು ಬೇಕಾಗಿಲ್ಲ, ಕೂತಲ್ಲೇ ಆರಾಮಾಗಿ ಒಂದು ಹೆಣ್ಮಕ್ಳದ್ದು ಟಾಪು ಇದೆಲ್ಲನೂ, ಚೂಡಿದಾರು, ಕುರ್ತಿ, ಆಮೇಲೆ ಲಂಗ ಬ್ಲೌಸು, ಲೆಹೆಂಗಾ, ಪೆಟಿಕೋಟ್ಸು, ಆಮೇಲೆ ಬೇಕಂದರೆ ಸ್ಕೂಲ್ ಯೂನಿಫಾರ್ಮ್ಸು ಆಯಿತು, ಬ್ಲೌಸ್ಗಳಾಯಿತು, ಇದೆಲ್ಲನೂ ನಾವು ಸ್ಟಿಚ್ ಮಾಡ್ಬೋದು ಅಂತ ಹೇಳ್ತೀನಿ. ಬರೀ ಆಲ್ಟ್ರೇಷನ್ ಜಾಬ್ ಒಂದು ಕೂಡ ಮಾಡಿದ್ರೂ, ಬಟ್ಟೆಗಳು ಆಲ್ಟ್ರ್ ಮಾಡಿಕೊಡೋದಕ್ಕೂ ಇವಾಗ ಬೆಂಗಳೂರಲ್ಲಿ ತುಂಬಾ ಒಂದು ಕಾಸ್ಟ್ಲಿ ಇದೆ ಅದೆಲ್ಲನೂ ಅಂತ ಹೇಳ್ತೀನಿ. ಜಯನಗರ 4th ಬ್ಲಾಕ್ ಕಾಂಪ್ಲೆಕ್ಸಲ್ಲಿ ಅಲ್ಲಿ ಶಾಪ್ಗಳ ಮುಂದೆ ಸೈಡಲ್ಲಿ ಸ್ಟ್ರೀಟಲ್ಲೇ ಕೂತಿರ್ತಾರೆ ಆಲ್ಟ್ರೇಷನ್ಗೆ ಅಂತಲೇ. ಗಂಡು ಮಕ್ಕಳು, ಲೇಡೀಸು ಇವರೆಲ್ಲನೂ ಕೂತ್ಕೊಂಡಿರ್ತಾರೆ. 10 ನಿಮಿಷದಲ್ಲಿ ಆಲ್ಟ್ರ್ ಮಾಡಿಕೊಡ್ತಾರೆ ಡ್ರೆಸ್ಗಳ್ನ. ಸೊ ಒಂದು ದಿನಕ್ಕೆ ಅವರು ಎಷ್ಟು ಅರ್ನ್ ಮಾಡ್ತಾರೆ ಅಂತ ನನಗೂ ಅಷ್ಟೊಂದು ಮೇ ಬಿ ಲೆಕ್ಕ ಗೊತ್ತಿಲ್ಲ. ಒಂದು ಡ್ರೆಸ್ ಆಲ್ಟ್ರ್ ಮಾಡೋಕ್ಕೆ 60 ರುಪೀಸ್ ಇದೆಯೋ, 50 ಇದೆಯೋ, 60-70 ಅಂತೂ ಇದ್ದೇ ಇರುತ್ತೆ. ಸೊ ಜೀನ್ಸು ಬಟ್ಟೆಗಳು ಆಮೇಲೆ ಇರುತ್ತಲ್ವ, ಜೀನ್ಸ್ ಬಟ್ಟೆ ಇದ್ದರೆ ಬೇರೆ, ಮತ್ತು ಕಾಟನ್ ಬಟ್ಟೆ ಇದ್ದರೆ ಈ ಥರದ್ದೆಲ್ಲ ಇದ್ದರೆ ಬೇರೆ ಬೇರೆ ರೇಟೆಲ್ಲ ಇರುತ್ತೆ. ಆ ದಿನಕ್ಕೆ ಅವರು ಒಂದು 2-3 ಸಾವಿರ ಆರಾಮ್ಸೆ ಕೂತ್ಕೊಂಡಲ್ಲಿನೇ ಬೆಳಗಿಂದ ಸಾಯಂಕಾಲವರೆಗೂ 2-3 ಸಾವಿರನೇ ಒಂದು ದಿನಕ್ಕೆ ದುಡಿತಾರೋ, ಇಲ್ಲ ಅದಕ್ಕೂ ಜಾಸ್ತಿನೂ ದುಡಿತಾರೋ ಅಂತ ಗೊತ್ತಿಲ್ಲ. ಸೊ ಹೀಗೆ ಈ ಒಂದು ಕೆಲಸದಲ್ಲಿ ಪ್ರತಿಫಲ ಅನ್ನೋದು ಇಮಿಡಿಯೇಟ್ ನಮಗೆ ಅಲ್ಲೇ ಪೇಮೆಂಟ್ ಬಂದುಬಿಡುತ್ತೆ ಅಲ್ವಾ. ಸೊ ಹಾಗಾಗಿನೇ ಕಾಯೋವಷ್ಟಿಲ್ಲ, ಕಾಯ್ಕೊಂಡು ಕೂತ್ಕೊಳ್ಳೋವಷ್ಟಿಲ್ಲ, ಯಾರ ಪರ್ಮಿಷನ್ನು ಬೇಕಾಗಿಲ್ಲ, ನಮ್ಮ ಕೆಲಸ ನಾವು ಮಾಡ್ಬೋದು ಅಂತ ನನ್ನ ಒಂದು ಪ್ಲ್ಯಾನು. ಈ ಥರನೇ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ. ನಾನು ನನ್ನ ಜಾಬ್ನ ನಾನು ರಿಸೈನ್ ಮಾಡಿ ಆದಮೇಲೆ ಮನೆಯಲ್ಲೇ ಒಂದು 3 ಮಂತ್ಸ್ ಆದಮೇಲೆ
3 ಮಂತ್ಸ್ 4 ಮಂತ್ಸ್‌ವರೆಗೂ ನಾನು ತವ್ರ ಮನೆಗೆ ಫಂಕ್ಷನ್‌ಗಳಿಗೆ, ಹಬ್ಬಕ್ಕೆ ಅಲ್ಲಿ ಇಲ್ಲಿ ಹೋಗೋದು. ಆಮೇಲೆ 1 ಮಂತ್ ಮನೆಯಲ್ಲೇ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋದು, ಸ್ಟ್ರೆಸ್ಸಿಂದ ಹೊರಗೆ ಬರೋದು ಇದೆಲ್ಲನೂ ಆಯಿತು ಸ್ವಲ್ಪ ದಿವಸ. ತದನಂತರ ನಾನು ಮನೆಯಲ್ಲಿ ಕೂತ್ಕೊಂಡು ಒಂದು 4 ಮಂತ್ಸ್ ಆದಮೇಲೆ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮಂತ್ಲಿ ಇನ್ಕಮ್‌ಗೆ ನಾನು ನನ್ನ ನನಗೆ ಇನ್ಕಮ್ ಸೋರ್ಸ್ ಇರಬೇಕು. ನಾನು ದುಡಿಬೇಕು. ಹೀಗೆ ಟೈಮ್ ವೇಸ್ಟ್ ಮಾಡಬಾರ್ದು. ಏನು ಮಾಡೋದು? ಏನು ಒಂದು ಸಣ್ಣದಾಗಿ ಜಾಬ್ ಅಂತೂ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಖಂಡಿತವಾಗ್ಲೂ ನನಗೆ. ಮತ್ತೆ ಅಗೇನ್ ಜಾಬ್ ಹೋಗೋಕ್ಕೆ ಇಷ್ಟ ಇರಲಿಲ್ಲ. ಏನು ಮಾಡೋದು ಅಂದಾಗ ಫುಡ್ ಬಿಸ್ನೆಸ್‌ದೂ ನಾನು ತುಂಬಾ ಎಲ್ಲ ಟ್ರೈ ಮಾಡಿದೆ. ಒಂದು ಮಾಲ್ಟ್ ಪೌಡ್ರದ್ದಾಯಿತು, ಮತ್ತು ಅಂಟಿನುಂಡೆದಾಯಿತು, ಫುಡ್ ಬಿಸ್ನೆಸ್‌ದೇ ಏನಾದರೂ ಹೊರಗಡೆ ಏನಾದರೂ ಕೇಟ್ರಿಂಗು ಇಲ್ಲ ಕ್ಲೌಡ್ ಕಿಚನ್ನು ಆ ಥರದ್ದು ಮಾಡೋದಾ? ಹೇಗೆ? ಏನು? ಎತ್ತ? ಅಂತ ತುಂಬ ಯೋಚನೆ ಮಾಡಿ ಆದಮೇಲೆ ಅದು ನನಗೆ ಸರಿಯಾಗಿ ಕ್ಲಿಕ್ ಆಗಲಿಲ್ಲ. ಆಮೇಲೆ ಈ ಯೂಟ್ಯೂಬ್‌ದಂತೂನು ಹೇಳಿದ್ನಲ್ವಾ, ನಾನೇನು ಯೂಟ್ಯೂಬ್‌ಗೆ ಲಕ್ಷಾಂತರ ರೂಪಾಯಿ ಪೇಮೆಂಟ್ ಬಂದ್ಬಿಡುತ್ತೆ ಒಂದು 6 ತಿಂಗಳಿಗೆ ಅಂತ ನಾನು ಕನಸಿಟ್ಕೊಂಡು ಏನೂ ಮಾಡ್ತಾ ಇಲ್ಲ. ಕೆಲವೊಬ್ಬರೆಲ್ಲ ಮಾತಾಡ್ಕೊಂಡಿದ್ದಾರೆ. ಅಯ್ಯೋ ದುಡ್ಡಿಗೋಸ್ಕರ ಯೂಟ್ಯೂಬ್ ಮಾಡ್ತಾಳೆ, ದುಡ್ಡು ಬರುತ್ತೆ ಅಂತ ಯೂಟ್ಯೂಬ್ ಮಾಡ್ತಾಳೆ, ಹಾಗೆ ಹೀಗೆ ಅಂತ. ಅಯ್ಯೋ ಏನಕ್ಕೆ ಇದನ್ನೆಲ್ಲ ಶೇರ್ ಮಾಡಬೇಕು, ಏನಕ್ಕೆ ಇದನ್ನೆಲ್ಲ ಹೇಳಬೇಕು, ಏನಕ್ಕೆ ಇದನ್ನೆಲ್ಲ ಪ್ರತಿಯೊಂದನ್ನು ತೋರಿಸ್ಬೇಕು, ಮನೆ ಅದು ಇದು ಅಂತೆಲ್ಲನೂ ಮಾತಾಡ್ಕೊಂಡಿದ್ದೆ. ಅಷ್ಟೊಂದೆಲ್ಲ ಅಂದರೆ ಡಿಮೋಟಿವೇಶನ್ ಎಲ್ಲ ತುಂಬ ಜಾಸ್ತಿನೇ ಇದೆ. ಆದರೂ ನಾನು ಕೇರ್ ಮಾಡಿಲ್ಲ. ದುಡ್ಡಿಗೋಸ್ಕರ ಅಂತ ಅಲ್ಲ, ನಾವು ಒಂದು ಲೇಡೀಸ್ ಎಲ್ಲನೂ ಒಂದು ಡೈಲಿ ರುಟೀನ್ ಇರ್ಬೋದು, ಒಂದು ಆಫೀಸ್‌ಗೆ ಹೋಗಿ ಮನೇನ ಹೇಗೆ ಮೇಂಟೈನ್ ಮಾಡ್ತಾರೆ, ಒಂದು ಯಾವ ಥರ ಲೈಫ್ ಲೀಡ್ ಮಾಡ್ತಾರೆ, ಸಿಟಿನಲ್ಲಿರೋರು, ಮಿಡಲ್ ಕ್ಲಾಸಲ್ಲಿರೋರು, ಮತ್ತು ಹೆಣ್ಮಕ್ಳು ಸುಮ್ಮನೆ ಕೆಲವೊಬ್ಬರು ಮಾತಾಡಿಕೊಂಡು ಚಾಡಿ ಮಾತಾಡಿಕೊಂಡು ಅವ್ರ ವಿಷಯ ಇವ್ರಿಗೆ ಹೇಳೋದು, ಇವ್ರ ವಿಷಯ ಅವ್ರಿಗೆ ಹೇಳೋದು, ಇದನ್ನು ಮಾಡಿಕೊಂಡು ಅವರೇ ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ ಹೊರತಾಗಿ ಅವರು ಏನಾದರೂ ಒಂದು ಒಳ್ಳೆಯದನ್ನು ನೋಡಿ ಕಲಿತು ಏನೋ ಒಂದು ಮುಂದೆ ಬರಬೇಕನ್ನೋದು ಖಂಡಿತ ಅವ್ರ ಮೈಂಡಲ್ಲಿರಲ್ಲ. ಅವ್ರ ಬೆನ್ನು ಅವ್ರಿಗೆ ಕಾಣಿಸಲ್ಲ, ಅವ್ರ ತಪ್ಪುಗಳು ಅವ್ರಿಗೆ ಕಾಣಿಸಲ್ಲ ಅಂತ ನಾನು ಹೇಳ್ತೀನಿ. ನಾನಾದರೂ ಸ್ವಲ್ಪ ಅಂದರೆ ಜಾಬ್ಗೂ ಹೋಗಿದ್ದೀನಿ, ಯೂಟ್ಯೂಬು ಮಾಡ್ತಾಯಿದ್ದೀನಿ. ಆಮೇಲೆ ನಾನು ಇದನ್ನೂ ಟೈಲರಿಂಗು ಇವಾಗ ಕಲ್ತ್ಕೊಳ್ತಾ ಇದ್ದೀನಿ, ಇದನ್ನು ಕೂಡ ಮಾಡ್ತಾಯಿದ್ದೀನಿ. ನಾನು ಹೇಳಿದ್ನಲ್ವ, ಯೂಟ್ಯೂಬು ಬರೀ ದುಡ್ಡಿನ ಆಸೆಗೋಸ್ಕರ ನಾನು ಮಾಡ್ತಾ ಇಲ್ಲ, ಕೆಲವೊಬ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ಆ ಟೈಮಲ್ಲೆಲ್ಲ ಸ್ಟಾರ್ಟಿಂಗು ಆ ಥರ ಆಡ್ಕೊಂಡಿದ್ದಾರೆ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಕೋವಿಡ್ ಇತ್ತು. ನಾನು ಮನೆಯಲ್ಲೇ 2-3 ಮಂತ್ಸ್ ಎಲ್ಲರೂ ಮನೆಯಲ್ಲೇ ಇದ್ರಲ್ವ, ನಂದು ಜಾಬೂ ಇರಲಿಲ್ಲ ಆವಾಗ. ಏನು ಮಾಡಬೇಕು ಅಂದಾಗ ನನ್ನ ಮಗಳೇನೋ ಒಂದು ಐಡಿಯಾ ಕೊಟ್ಟಳು. ಇಷ್ಟು ಚೆನ್ನಾಗೆಲ್ಲ ಕುಕ್ಕಿಂಗ್ ಮಾಡ್ತೀಯಾ, ನೀನು ಒಂದು ವ್ಲಾಗ್ ಚಾನಲ್ನ ಸ್ಟಾರ್ಟ್ ಮಾಡು ಅಂತ ಹೇಳಿದ್ಲು. ನನಗೆ ಮೊಬೈಲಲ್ಲಿ ಯೂಟ್ಯೂಬ್ ನೋಡ್ತಾ ಇದ್ದೆ ಹೊರತಾಗಿ ನನಗೆ ಹೇಗೆ ಒಂದು ಚಾನಲ್ನ ಓಪನ್ ಮಾಡಬೇಕು, ಹೇಗೆ ಅದರಲ್ಲಿ ಶೂಟಿಂಗ್ ಮಾಡಬೇಕು, ಹೇಗೆ ಅದನ್ನು ಎಡಿಟ್ ಮಾಡಬೇಕು, ಯೂಟ್ಯೂಬ್ ಸ್ಟುಡಿಯೋ ಅಂದರೆ ಏನು, ಕೈನ್ ಮಾಸ್ಟರ್ ಅಂದರೆ ಏನು ಗೊತ್ತಿಲ್ಲ. ಕಂಪ್ಲೀಟ್ ಝೀರೋ ನಾಲೆಜ್ ಅದ್ರ ಬಗ್ಗೆ. ಬಟ್ ಎಲ್ಲನೂ ನಾನು ಕಲ್ತ್ಕೊಂಡು ಮಾಡಿ ಅದನ್ನು ತಿಳ್ಕೊಂಡು ನಾನೇ ಒಬ್ಬಳೇ ಇಂಡಿಪೆಂಡೆಂಟಾಗಿ ಇದನ್ನೆಲ್ಲನೂ ನಾನು ಟೆಕ್ ಚಾನಲ್ ಎಲ್ಲನೂ ನೋಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಎಲ್ಲನೂ ಕಲ್ತ್ಕೊಂಡು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾರೇನಾದರೂ ಆಡ್ಕೊಳ್ಳೋರಿಗೇ ಅವ್ರ ಮನೇಲೇ ಅವ್ರಿಗೆ ಕೆಲಸಗಳಿರಲ್ಲ. ಫಸ್ಟ್ ಆಫ್ ಆಲ್ ಅವ್ರಿಗೇನು ಮಾತಾಡ್ಕೊಳ್ಳೋದು ಅಷ್ಟೇ ಅವ್ರಿಗೆ ಮೇನ್ ದೊಡ್ಡ ಕೆಲಸ, ಅದೇ ಸಮಾಚಾರ. ನಾನು ಜಾಬ್ನೂ ಮಾಡಿದ್ದೀನಿ. ಹೌದು, ಜಾಬ್ಗೆ ಹೋದರೆ ಸ್ಯಾಲ್ರಿ ಬರುತ್ತೆ. ಜಾಬ್ ಬಿಟ್ಟಾದಮೇಲೆ ಏನಕ್ಕೆ ಜಾಬ್ ಬಿಟ್ಲು ಅದನ್ನು ಕೂಡ ಆಡ್ಕೊಂಡಿದ್ದಾರೆ. ಇವಾಗ ನಾನು ಟೈಲರಿಂಗ್ ಕೂಡ ಮಾಡ್ತಾಯಿದ್ದೀನಿ. ನಾನು ಹೇಳಿದ್ನಲ್ವ, ನಾನು ಜಾಬ್ ಬಿಟ್ಟಾದಮೇಲೆ ನನಗೆ ಬೂಟಿಕ್ದು ಇಲ್ಲ ಫುಡ್ ಬಿಸ್ನೆಸ್ಸು ಇಲ್ಲ ಫ್ಯಾನ್ಸಿ ಸ್ಟೋರ್ ಓಪನ್ ಮಾಡಬೇಕು, ಇಲ್ಲ ಬಟ್ಟೆದೇ ಏನಾದರೂ ಒಂದು ನಾನು ಮಾಡಬೇಕು. ಒಟ್ಟಿನಲ್ಲಿ ನನ್ನದು ಸಣ್ಣದಾಗಿ ನಾನು ಇಂಡಿಪೆಂಡೆಂಟಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು. ಒಂದು ಸಲೂನ್ದು ಕೂಡ ಸಲೂನ್ದಂದರೆ ಏನು ಮೇಕಪ್ ಆರ್ಟಿಸ್ಟ್, ಬ್ರೈಡಲ್ ಮೇಕಪ್ಪು, ಹೇರ್ ಸ್ಟೈಲು ಅದಕ್ಕೆ ಕೂಡ ನಾನು ಎನ್ಕ್ವೈರಿ ಮಾಡಿದ್ದೆ. ನಾನು ಜಾಬಲ್ಲಿ ಇರಬೇಕಾದ್ರೇ ಅಂದರೆ ಒಂದು 2 ಇಯರ್ಸ್ ಹಿಂದೆ 2 ಇಯರ್ಸ್ ಬಿಫೋರು ನಾನು ಎನ್ಕ್ವೈರಿ ಮಾಡಿ ಹೋಗಿ ಕೇಳಿಕೊಂಡು ಎಲ್ಲನೂ ಮಾಡಿದೆ. ಅದನ್ನೂ ಪ್ರಯತ್ನ ಮಾಡಿದೆ. ಖಂಡಿತವಾಗ್ಲೂ ಹೇಳ್ತೀನಿ, ನಾನು ಈ ಪ್ರಯತ್ನ ಮಾಡಿಲ್ಲ ಅನ್ನೋದು ಇಲ್ಲವೇ ಇಲ್ಲ ಯಾವುದಕ್ಕೂ. ಸುಮ್ಮನೆ ಕುತ್ಕೊಂಡು ಮಲ್ಕೊಂಡು ಕನಸು ಕಂಡಿದ್ದೀನಿ ಅನ್ನೋ ಮಾತೇ ಇಲ್ಲ ಅಂತ ಹೇಳ್ತೀನಿ. 2:30 ಕರೆಕ್ಟಾಗಿ ಕ್ಲಾಸಿಂದ ಮನೆಗೆ ಬಂದೆ. 2:45 ಆಗಿತ್ತು. ಇವಾಗ 3 ಗಂಟೆ ಆಗಿದೆ. ಬಂದ ತಕ್ಷಣ ವೈಫೈ ಆನ್ ಆಗಿರುತ್ತಲ್ಲ, ಸೊ ನನ್ನ ಮೊಬೈಲಲ್ಲಿ ಮೆಸೇಜಸ್ ಎಲ್ಲನೂ ಬರ್ತಾ ಇರುತ್ತೆ. ಆಮೇಲೆ ಯೂಟ್ಯೂಬ್ದು ಕೂಡ ಒಂದು ನನಗೆ ನನ್ನ ಹೇಳಿದ್ನಲ್ವ ಫ್ರೆಂಡು ಲತಾ ಸಿಸ್ ಅವ್ರದ್ದು ಕೂಡ ಮೆಸೇಜ್ ನೋಡಿ ತುಂಬಾ ಖುಷಿ ಆಯಿತು. ನಿಜವಾಗ್ಲೂ ನನಗೆ ಒಂದು ಎಷ್ಟು ಖುಷಿ ಆಗುತ್ತೆ ಅಂದರೆ, ಒಬ್ಬರು ಸಬ್ಸ್ಕ್ರೈಬರ್ ಇದ್ದಾರೆ, ಫಾಲೋ ಮಾಡ್ತಾ ಇದ್ದಾರೆ. ಅವರು ನನಗೆ ಒಂದು ಒಳ್ಳೆ ಸಜೆಷನ್ ಈ ಥರ ಮಾಡಿ ಹೀಗೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂದರೆ
ತುಂಬಾನೇ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಅದನ್ನ ಹೇಳೋಕ್ಕಾಗಲ್ಲ ನಿಜವಾಗ್ಲೂ. ಏನಂತಂದರೆ ಕೆಲವೊಂದು ಸಾರಿ ಅಂದ್ಕೊಳ್ತೀನಿ, ಒಂದು ಸುತ್ತಲೂ ಒಂದು ಪಾಸಿಟಿವ್ ವೈಬ್ ನಮ್ಮ ಹತ್ರ ಏನಿರುತ್ತೆ, ಒಂದು ಬ್ಲೆಸ್ಸಿಂಗ್ ನಮ್ಗೆ ಕಾಣದೇ ರೀತಿನಲ್ಲಿ ಯಾವುದೋ ಒಂದು ಬ್ಲೆಸ್ಸಿಂಗ್ ನಮಗೆ ಪುಷ್ ಮಾಡ್ತಾ ಇರುತ್ತೆ ಅನ್ನೋದಕ್ಕೆ ಒಂದು ಏನೋ ಒಂದು ಸಾಕ್ಷಿನೋ ಒಂದು ಪ್ರೂಫು ಕೆಲವೊಂದು ಸಾರಿ ನನ್ನ ಮನಸ್ಸಲ್ಲಿ ಆ ಥರ ನಾನು ಥಿಂಕ್ ಮಾಡ್ತೀನಿ. ಅದು ಹೇಳೋಕ್ಕಾಗಲ್ಲ ಬಿಡಿ. ಯಾಕಂದರೆ ಅದು ನನ್ನ ಮನಸ್ಸಿನಲ್ಲಿರೋ ಒಂದು ಒಳ್ಳೆ ಗುಡ್ ಫೀಲಿಂಗ್ ಅಂತಲೇ ಹೇಳ್ತೀನಿ. ಅವ್ರಿಗೆ ತುಂಬ, ಲತಾ ಸೀಸ್ ಅವ್ರಿಗೆ ತುಂಬಾ ಖಂಡಿತವಾಗ್ಲೂ ನಮಸ್ಕಾರ, ಥ್ಯಾಂಕ್ ಯು ಅಂತ ಹೇಳ್ತೀನಿ. ಅವರು ತುಂಬ ನನಗೆ ಒಳ್ಳೊಳ್ಳೆ ಗುಡ್ ಸಜೆಷನ್ನ ಕೂಡ ಕೊಡ್ತಾರೆ ಅಂತ ಹೇಳ್ತೀನಿ. ಆಮೇಲೆ ಈ ಥರ ನನಗೆ ಒಂದು ಮೆಸೇಜಿಂದ ಅಲ್ಲ, ಈವನ್ ನನಗೆ ಯಾವ ಒಂದು ಇದರಿಂದನೂ ಕೂತ್ಕೊಂಡು ಮಾತಾಡೋಕೆ ಒಂದು ಡಿಸ್ಕಷನ್ ಕೂಡ ನನಗೆ ಯಾರೂ ಅಷ್ಟು ಒಂದು ಒಳ್ಳೆ ಸಜೆಷನ್ಗಳನ್ನ ಕೊಟ್ಟಿಲ್ಲ. ಹೇಳ್ತೀನಲ್ವಾ, ದುಡ್ಡು ಕೊಟ್ಟರು ಇವಾಗ ಯಾವುದೂ ಒಂದು ನಮಗೆ ವಿದ್ಯೆನ ಹೇಳ್ಕೊಡೋದು ಕಷ್ಟ ಇದೆ. ಆ ಥರ ಒಂದು ಪ್ರಪಂಚದಲ್ಲಿ ಒಬ್ಬರು ಈ ಥರ ಒಂದು ಒಳ್ಳೆ ಗೈಡೆನ್ಸ್ ಕೊಡ್ತಾರೆ, ಸಜೆಷನ್ ಕೊಡಿ. ಯೂಟ್ಯೂಬಲ್ಲೆಲ್ಲ ಇರ್ತಾರೆ, ಲೇಡೀಸ್ ಟೈಲರ್ ಎಲ್ಲ ಯೂಟ್ಯೂಬಲ್ಲಿ ಅವರು ಒಂದು ರಾಲ್ಸನ್ ಮಷಿನ್ ಬಗ್ಗೆ ಆಗಲಿ, ಮತ್ತು ಕಂಪ್ಯೂಟರೈಸ್ಡ್ ಮಷಿನ್ ಬಗ್ಗೆ ಆಗಲಿ, ಆಮೇಲೆ ಅವ್ರು ಯಾವ ಥರ ಒಂದು ಲೈಫ್ ಜರ್ನಿ, ಅವರ ಒಂದು ಸೀವಿಂಗ್ ಮಷಿನ್ನು ಮತ್ತು ಟೈಲರಿಂಗ್ ಜೊತೆಯಲ್ಲಿ ಅವ್ರ ಬೂಟಿಕ್, ಹೋಮ್ ಬೂಟಿಕ್ ಅದನ್ನೆಲ್ಲನೂ ಶೇರ್ ಮಾಡ್ತಾ ಇರ್ತಾರೆ. ಕೆಲವೊಂದು ಸಾರಿ ನಾನು ಸ್ವಲ್ಪ ಟೈಮಿಗೆ ಇದ್ದಾಗ, ಇವಾಗ ನೋಡಿ ಬಂದೆ ಒಂದು 5 ನಿಮಿಷ ನಾನು ಒಂದು ಯೂಟ್ಯೂಬ್ನ ವಾಚ್ ಮಾಡಿದೆ. ಆಮೇಲೆ ಲತಾ ಸೀಸ್ ಅವ್ರದ್ದು ಫಸ್ಟ್ ಮೆಸೇಜ್ನ ಓದಿದೆ. ಲತಾ ಸೀಸ್ ಅವ್ರದ್ದು ನೋಟಿಫಿಕೇಷನಲ್ಲಿ ಬರ್ತಾ ಇರುತ್ತಲ್ವ. ಸೊ ಆ ಥರ ಇರ್ತಾರೆ ಯೂಟ್ಯೂಬರ್ಸು. ಅದನ್ನು ಕೆಲವೊಂದು ಸಾರಿ ವಾಚ್ ಮಾಡಿರ್ತೀನಿ. ಬಟ್ ಒಂದು ಇಂಡಿವಿಜುವಲ್ ಆಗಿ ನನಗೆ ನನ್ನ ಸಬ್ಸ್ಕ್ರಿಪ್ಷನ್ ಮಾಡಿಕೊಂಡು ವ್ಲಾಗ್ನ ಒಂದು ಡೈಲಿ ಫಾಲೋ ಮಾಡಿ, ವಾಚ್ ಮಾಡಿ, ಒಳ್ಳೆ ಸಜೆಷನ್ ಕೊಡ್ತಾ ಇದ್ದಾರೆ ಅಂದರೆ ನನಗೆ ಖಂಡಿತವಾಗ್ಲೂ ತುಂಬ ಸಂತೋಷವಾಗುತ್ತೆ. ನನಗೂ ಒಂದು ಫಾಲೋವರ್ ಇದ್ದಾರೆ, ನಂದ ಒಂದು ಚಿಕ್ಕದಾದ ಒಂದು ಇದನ್ನಾದರೂ ಇಷ್ಟಪಡ್ತಾರಲ್ಲ ಅನ್ನೋದು ನನಗೆ ತುಂಬಾ ಹ್ಯಾಪಿ ಆಗುತ್ತೆ, ಖುಷಿ ಆಗುತ್ತೆ ಅಂತ ಹೇಳ್ತೀನಿ. ಜಸ್ಟ್ ಇವಾಗ ಬಂದಿದ್ದೀನಿ. ಇವಾಗ ನೋಡಬೇಕು, ಇನ್ನೂ ಸ್ವಲ್ಪ ನಂದು ಕೆಲಸ ಇದೆ, ಸ್ವಲ್ಪ ಸ್ಟಿಚಿಂಗ್ದೆಲ್ಲನೂ ಇದೆ ಇನ್ನು. ಇವಾಗ ಅಲ್ಲಿದು ಸ್ವಲ್ಪ ಸ್ಟಿಚ್ ಮಾಡಿದ್ದೆ, ಇನ್ನೂ ಕಂಪ್ಲೀಟಾಗಿ ನಾನು ಆ ಟಾಪ್ನ ಇವತ್ತು ಕಂಪ್ಲೀಟ್ ಆಗಿಬಿಡುತ್ತೆ ಟಾಪು. ಏನು ಹೊಲಿತಾ ಇದ್ದೀನಿ ತೋರಿಸ್ತೀನಿ ನೋಡಿ. ಇದು ಟ್ಯೂಸ್ಡೇ. ನಾನು ಈ ಟಾಪ್ನ ಸ್ಟಿಚ್ ಮಾಡಿದ್ದೀನಿ. ಸ್ಲೀವ್ಸ್ ಅಟ್ಯಾಚ್ ಮಾಡಿದ್ದೀನಿ, ಒಂದು ಸ್ಲೀವ್ಸ್ ಅಟ್ಯಾಚ್ ಆಗಿದೆ, ಇನ್ನೊಂದು ಸ್ಲೀವ್ಸ್ ಅಟ್ಯಾಚ್ ಮಾಡಿಬಿಟ್ಟು ಸೈಡು ಶೇಪ್ ಕೊಟ್ಟು ಸ್ಲಿಟ್ನ ಸ್ಟಿಚ್ ಮಾಡಿಬಿಟ್ರೆ ಕಂಪ್ಲೀಟ್ ಈ ಟಾಪ್ ಆಗಾಯಿತು. ಶಾರ್ಟ್ ಟಾಪ್ ಇದು, ಕುರ್ತಿ ಜೀನ್ಸ್ ಮೇಲೆ ಹಾಕೊಳ್ಳೋದಕ್ಕೆ. ಆಮೇಲೆ ಇನ್ನೊಂದು ಏನಂದರೆ, ನಾನು ಯಾವಾಗಲೂ ಯೋಚನೆ ಮಾಡೋದು, ಯಾವಾಗಲೂ ನಾನು ಹಗಲು ರಾತ್ರಿ ಡ್ರೀಮ್ ಒಂದು ಕಾಣೋದಂದರೆ ಪ್ಯಾಸಿವ್ ಇನ್ಕಮ್ ಇರಬೇಕು. ನಾನು ಪ್ಯಾಸಿವ್ ಇನ್ಕಮ್ ಬಗ್ಗೆ ಏನು ಮಾಡಬೇಕು ಅಂತ ಯೂಟ್ಯೂಬ್ಗಳಲ್ಲಿ ಕೂಡ ಸರ್ಚ್ ಮಾಡ್ತಾ ಇರ್ತೀನಿ. ಸೊ ಇವಾಗ ಟೈಲರಿಂಗ್ ಇದೆ ಅಲ್ವಾ, ಇದರಲ್ಲಿ ಚೆನ್ನಾಗಿ ನನಗೆ ಒಂದು ಇನ್ಕಮ್ ಸೋರ್ಸು ಕ್ಲಿಕ್ ಆದರೆ ನನ್ನ ಡ್ರೀಮು ಕಂಪ್ಲೀಟ್ ಅಂತಲೂ ಹೇಳೋಕ್ಕಾಗಲ್ಲ, ಡ್ರೀಮ್ ಕಂಪ್ಲೀಟ್ ಆಯಿತು ಅಂತ. ಸೊ ಟೈಮ್ ಏನಾದರೂ ಇದೆ, ಟೈಮ್ ವೇಸ್ಟ್ ಮಾಡಬಾರ್ದು. ಇನ್ನೊಂದು ಟ್ಯಾಲೆಂಟ್ ಭಗವಂತ ಕೊಟ್ಟಿದ್ದಾರಂದರೆ ಅದನ್ನು ಖಂಡಿತವಾಗ್ಲೂ ನಾನು ಉಪಯೋಗಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ವ್ರತ ಕಾಲಹರಣ ಮಾಡೋಕ್ಕೆ ನನಗೂ ಖಂಡಿತ ಇಷ್ಟ ಇಲ್ಲ ಅಂತ ಹೇಳ್ತೀನಿ. ಮನುಷ್ಯ ಅಂದಮೇಲೆ ಕನಸುಗಳಿರಬೇಕು. ಆಮೇಲೆ ಯಾವಾಗಲೂ ನಿಂತು ನೀರಾಗಿರಬಾರ್ದು, ಹರಿದು ಹೋಗೋ ಒಂದು ನದಿ ಥರ ಇರಬೇಕು ಅಂತ ಹೇಳ್ತೀನಿ. ಟ್ಯಾಲೆಂಟು ನಾವು ಚೆನ್ನಾಗಿ ನೋಡಿ ಕಲ್ತ್ಕೊಳ್ಬೇಕು ಪ್ರತಿಯೊಂದೂ. ಅಯ್ಯೋ ನನಗೆ ಬರಲ್ಲ ಬಿಡು ಅಂತ ಕೂತ್ಕೊಂಡ್ರೆ ಆಗಲ್ಲ, ಯಾವುದು ಯಾರಿಗೂ ಬರಲ್ಲ, ಕಲ್ತ್ರೇ ಅದು ಬರೋದು ಅಂತ ಹೇಳ್ತೀನಿ. ಆಮೇಲೆ ಇವಾಗ ನೆಕ್ಸ್ಟ್ ಈ ಕ್ಲಿಪ್ಪಿಂಗಲ್ಲಿ ನೋಡಿ, ನಾನು ಮಂಗಳವಾರ ಮಧ್ಯಾಹ್ನ 12 ಗಂಟೆ ಆಗಿದೆ, ಕ್ಲಾಸಿಗೆ ಹೊರಡೋಕ್ಕೆ ರೆಡಿ ಆಗಿದ್ದೀನಿ. ಆಮೇಲೆ 2 ಇಂಚ್ ಟೇಪ್ ಇತ್ತು, ಒಂದು ಮನೆಯಲ್ಲಿ ಇಡ್ತಾ ಇದ್ದೀನಿ, ಒಂದು ಸೀವಿಂಗ್ ಮಷಿನ್ ಜೊತೆಯಲ್ಲಿ ಬಂದಿದ್ದು, ಒಂದು ನಾನು ಮತ್ತೆ ಪರ್ಚೇಸ್ ಮಾಡಿದ್ದು. ಸೊ ಅದು 2 ಇದೆ. ಇವಾಗ ಹೊರಡ್ತಾ ಇದ್ದೀನಿ. ಆಮೇಲೆ ನಾನು ಹೇಳಿದ್ನಲ್ವ, ನನ್ನ ಕನಸುಗಳಿರೋದು ಪ್ಯಾಸಿವ್ ಇನ್ಕಮ್ ಬಗ್ಗೆ, ದುಡಿಯೋದ್ರ ಬಗ್ಗೆ. ಇಷ್ಟೇ, ನಾನು ಯಾರಿಗೂ ಫೋನ್ ಮಾಡಿ ಟೈಮ್ ಪಾಸ್ ಮಾಡೋದು, ಅಲ್ಲಿದಿಲ್ಲಿ ಚಾಡಿಗಳು ಹೇಳೋದು ಇದನ್ನೆಲ್ಲನೂ ಮಾಡೋದಿಲ್ಲ. ಆಮೇಲೆ ಟಿ ವಿ ಸೀರಿಯಲ್ನು ಜಾಸ್ತಿ ನಾನು ನೋಡೋದೇ ಇಲ್ಲ, ಜಾಸ್ತಿ ಅಲ್ಲ ನೋಡಿ. ನಮ್ಮ ಮನೇಲಿ ಟಿ ವಿ ಓಡ್ತಾ ಇದೆ ಅಷ್ಟೇ, ಹಾಗೇ ಇರುತ್ತೆ ಅಷ್ಟೇ, ನೋಡಲ್ಲ. ಆಮೇಲೆ ಇನ್ನೊಂದೇನು, ಯೂಟ್ಯೂಬಲ್ಲಿ ನೋಡಿದ್ರೆ ಬರೀ ಪ್ಯಾಸಿವ್ ಇನ್ಕಮ್ ಬಗ್ಗೆ, ಹೆಣ್ಮಕ್ಳು ಏನು ಒಂದು ಮನೇಲಿ ಕೂತ್ಕೊಂಡು ಜಾಬ್ ಮಾಡ್ಬೋದು, ಏನು ಒಂದು ಮಂತ್ಲಿ ಮತ್ತೇನಾದರೂ ಎಕ್ಸ್ಟ್ರಾ ಇನ್ಕಮ್ ಮಾಡ್ಬೋದಾ, ಇದ್ರ ಬಗ್ಗೆನೇ ನಾನು ಸರ್ಚ್ ಮಾಡ್ತಾ ಇರ್ತೀನಿ ಅಷ್ಟೇ. ನಾನೇನಾದರೂ ಯೂಟ್ಯೂಬ್ ಮಾಡದೇ ಹೋಗಿದ್ದರೆ ನಾನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೆ, ತುಂಬಾ ನನ್ನ ಟ್ಯಾಲೆಂಟ್ನ ನಾನು ಕಳೆದುಕೊಳ್ತಾ ಇದ್ದೆ ಅಂತ ಹೇಳ್ತೀನಿ. ನಿಜವಾಗ್ಲೂ ನನಗೆ ತುಂಬ ಖುಷಿಯಾಗುತ್ತೆ. ಯಾರು ಖುಷಿ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ನನಗೆ ತುಂಬ ಖುಷಿ ಇದೆ.
ಆಮೇಲೆ ನನಗೆ ಇಷ್ಟೊಂದು ಫ್ರೆಂಡ್ಸು, ಕೊಲೀಗ್ಸು, ನನಗೆ ಸಪೋರ್ಟ್ ಮಾಡೋರು, ನನಗೆ ಒಳ್ಳೆ ಗುಡ್ ಕಮೆಂಟ್ ಪೋಸ್ಟ್ ಮಾಡೋರು, ಮತ್ತು ನನ್ನ ವಾಚ್ ಮಾಡೋರು, ಸಬ್ಸ್ಕ್ರೈಬರ್ಸು, ಫಾಲೋ ಮಾಡೋರು, ನಾನು ಹೊರಗಡೆ ಹೋದರೆ ನನ್ನ ರಿಕಗ್ನೈಸ್ ಮಾಡಿ ನೋಡಿ ಮಾತಾಡಿಸೋರು, ಇದು ಒಂಥರ ಒಂದು ಗುಡ್ ವೈಬ್ ಮತ್ತು ಒಳ್ಳೆ ಖುಷಿ ಕೊಡುತ್ತೆ ಅಂತ ಹೇಳ್ತೀನಿ. ನಿಜವಾಗ್ಲೂ ಈ ನಡುವೆ ನಾನು ಹೊರಗಡೆ ಹೋದರೆ ಜನ ಗುರ್ತು ಹಿಡಿತಾರೆ. ಕೆಲವೊಬ್ಬರು ಅಂದರೆ ದೂರದಿಂದ ಮಾತಾಡ್ತಾರೆ, ಯೂಟ್ಯೂಬರ್ ಅಂತ ಕೆಲವೊಬ್ಬರು ಬಂದು ಮಾತಾಡಿಸ್ತಾರೆ ಕೂಡ. ಎಲ್ಲನೂ ನಾನು ಶೂಟಿಂಗ್ ಪ್ರತಿಯೊಂದನ್ನೂ ಮಾಡೋಕ್ಕಾಗಲ್ಲ, ಯಾಕೆಂದರೆ ಅವ್ರಿಗೂ ಸುಮ್ಮನೆ ಇರಿಟೇಟ್ ಆಗಬಾರ್ದು ಅಂತ. ಇದು ನೋಡಿ ನಾನೇ ಸ್ಟಿಚ್ ಮಾಡ್ಕೊಂಡಿರೋದು, ಲಾಸ್ಟ್ ಪ್ರೀವಿಯಸ್ ವ್ಲಾಗಲ್ಲಿ ಕೂಡ ಶೇರ್ ಮಾಡಿದ್ದೀನಿ. ಇದೊಂದು ಈ ಥರ ಒಂದು ಇನ್ನೋವೇಟಿವ್ ಆಗಿ, ಒಂದು ಯೂನಿಕ್ ಆಗಿ ನಾನು ಇದನ್ನು ಸ್ಟಿಚ್ ಮಾಡಿದ್ದೀನಿ. ನಾನೇ ಡ್ರಾಫ್ಟಿಂಗ್, ಕಟ್ಟಿಂಗು, ಸ್ಟಿಚಿಂಗ್ ಎಲ್ಲ ಮಾಡಿರೋದು. ಸ್ಲೀವ್ಸು ನನಗೆ ತುಂಬಾ ಇಷ್ಟ ಆಯಿತು. ಹೀಗೆ ನಿಮಗೂ ಯಾರಾದರೂ ಪ್ರತಿಯೊಬ್ರಿಗೂ ಹೇಳ್ತೀನಿ, ಹೆಣ್ಮಕ್ಳಿಗೆ ಸುಮ್ಮನೆ ಯಾರಿಗೋಸ್ಕರನೂ ನಿಮ್ಮ ಟೈಮ್ನ, ಲೈಫ್ನ ವೇಸ್ಟ್ ಮಾಡ್ಕೋಬೇಡಿ. ಎಲ್ಲರಿಗೂ ಒಂದು ಟ್ಯಾಲೆಂಟ್ ಭಗವಂತ ಕೊಟ್ಟಿರ್ತಾನೆ. ಆ ಟ್ಯಾಲೆಂಟ್ನ ಕಂಡುಹಿಡಿದು ನಮ್ಮನ್ನ ದೇವರು ಏನೋ ಒಂದು ಕಾರಣಕ್ಕೆ ಹುಟ್ಟಿಸಿದ್ದಾರೆ. ಅದಕ್ಕೆ ನಾವು ಏನಂದರೆ ತುಂಬಾ ಒಂದು ಇದು ಕೊಡಬೇಕಾಗತ್ತೆ, ಟೈಮ್ ಕೊಡಬೇಕಾಗತ್ತೆ. ಏನು ಅಂತ ಕಂಡುಹಿಡಿದು ಹಗಲು ರಾತ್ರಿ ಕಷ್ಟಪಟ್ಟು ದುಡಿಬೇಕಾಗತ್ತೆ ಅಂತ ಹೇಳ್ತೀನಿ. ಇದು ಇವತ್ತು ಟ್ಯೂಸ್ಡೇ. ದೋಸೆ, ಪಲ್ಯ, ಚಟ್ನಿ ಮತ್ತು ಫ್ರೂಟ್ಸು ಇದೆಲ್ಲನೂ ಮಾಡಿದ್ದೆ. ನೋಡಿ, ಯೂಟ್ಯೂಬ್ ಅಂದಾಗ ಇಷ್ಟೊಂದೆಲ್ಲ ಶೇರ್ ಮಾಡೋದು, ಇದೆಲ್ಲ ರೆಸಿಪಿ ಮಾಡೋದು, ಇದೆಲ್ಲನೂ ಶೂಟಿಂಗ್ ಮಾಡೋದು ಸುಮ್ಮನೆ ತಮಾಷೆ ಅಲ್ವಾ? ಎಷ್ಟೊಂದು ಇದಕ್ಕೂ ಟೈಮ್ ಬೇಕು. ಇದೆಲ್ಲನೂ ಒಂದು ಟ್ಯಾಲೆಂಟ್ ಹೌದು ಅಲ್ವೋ ಅಂತೀರಾ ಹೇಳಿ? ಕೆಲವೊಬ್ರು ಹೇಳ್ತಾರೆ ದುಡ್ಡಿಗೋಸ್ಕರ ಯೂಟ್ಯೂಬ್ ಮಾಡ್ತಾಳೆ ಹಾಗೆ ಹೀಗೆ ಅಂತ. ಆಯಿತು, ದುಡ್ಡು ಬಂದಮೇಲೆ ಜನರ ಒಂದು ಬಿಹೇವಿಯರೇ ಒಂಥರ ಚೇಂಜ್ ಆಗುತ್ತೆ ಅಲ್ವಾ? ಪ್ರಪಂಚದ ಒಂದು ಏನದು ರೀತಿಯೇ ಅಷ್ಟೇ ಹೌದು ಅಲ್ವಾ ಹೇಳಿ? ಒಳ್ಳೆ ದಾರಿನಲ್ಲಿ ನಾವು ದುಡ್ಡು ಸಂಪಾದನೆ ಮಾಡೋದು ತುಂಬ ನಿಧಾನ, ಕಷ್ಟ. ಹಾಗೆಯೇ ಒಳ್ಳೆ ಹೆಸರು ಸಂಪಾದನೆ ಮಾಡೋದು ಕೂಡ ತುಂಬ ನಿಧಾನ ಮತ್ತು ಕಷ್ಟ. ಸೊ ಇದು ಒಂದು ಆಮೆ ಮತ್ತು ಮೊಲದ ರೇಸು ಅಂತ ಹೇಳ್ಬೋದು. ರ್ಯಾಬಿಟ್ ಆ್ಯಂಡ್ ಟಾರ್ಟಾಯ್ಸ್ ರೇಸ್ ಇರುತ್ತಲ್ಲ, ಆ ಥರ ಒಂದು ಇನ್ನೊಂದು ಒಳ್ಳೆ ಹೆಸರು ಸಂಪಾದನೆ ಮಾಡೋದು, ಕೆಟ್ಟ ಹೆಸರು ಸಂಪಾದನೆ ಮಾಡೋದು, ಆ ಥರ ಒಂದು ರೇಸ್ ಅಂತ ಹೇಳ್ತೀನಿ. ಸೊ ನಿಧಾನವಾದರೂ ಪ್ರಧಾನವಾಗಲಿ ಅಂತ ನಾನು ಹಗಲು ರಾತ್ರಿ ಕಷ್ಟಪಡ್ತಾ ಇರೋದು. ಒಳ್ಳೆ ಹೆಸರು ಮತ್ತು ನನ್ನ ಒಂದು ಆರ್ಥಿಕ ಪ್ರಗತಿಗೋಸ್ಕರ, ಫೈನಾನ್ಷಿಯಲ್ ಒಂದು ಚೆನ್ನಾಗಿ ನಾನು ಜೀವನ ಮಾಡಬೇಕು, ನನ್ನ ಕನಸುಗಳು ಪೂರ್ತಿ ಆಗಬೇಕು. ನಾನು ಯಾವುದನ್ನು ಟೆನ್ಷನ್ ಮಾಡ್ಕೊಳ್ಬಾರ್ದು, ಯಾರಿಗೋಸ್ಕರನೂ ನಾನು ಕೊರಗಬಾರ್ದು, ಚಿಂತೆ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಅಷ್ಟೇ. ಇದು ನೋಡಿ, ನಮ್ಮ ಇಶಾನಿ ನನ್ನ ಮನಸ್ಸಿಗೆ ಎಷ್ಟೋ ಖುಷಿ ಕೊಡ್ತಾಳೆ. ನನಗೆ ನೋವುಗಳನ್ನೆಲ್ಲ ಮರೆಸೋ ಮೆಡಿಸಿನ್ ಇದು ನನಗೆ ಮೆಡಿಸಿನ್ ಅಂದರೆ ನಮ್ಮ ಇಶಾನಿ. ನನ್ನ ಚಿಂತೆಗಳನ್ನೆಲ್ಲ ದೂರ ಮಾಡ್ತಾಳೆ, ನನ್ನ ಕಣ್ಣಲ್ಲಿ ನೀರೆಲ್ಲ ಒರೆಸ್ತಾಳೆ. ಇದು ನಮಗೆ ದೇವ್ರಿಗಿಂತ ಹೆಚ್ಚು, ಇದು ಮಗುಗಿಂತ ಹೆಚ್ಚು ಅಂತ ಹೇಳ್ತೀನಿ. ತುಂಬ ಇನ್ನೋಸೆಂಟ್ ಪ್ರಾಣಿ ಅಲ್ವಾ ಅಂತ ಹೇಳ್ತೀನಿ. ನೋಡಿ, ಮಂಗಳವಾರ ಬೆಳಗ್ಗೆ 10 ಗಂಟೆಗೆ ನಮ್ಮನೆ ಸುತ್ತಮುತ್ತ ವಾತಾವರಣ ಹೀಗಿದೆ. ಇದು ಕಿಚನ್ ಯುಟಿಲಿಟಿ ಕಡೆಯಿಂದ. ಕಿಚನ್ ಹಿಂದೆ ಒಂದು ಯುಟಿಲಿಟಿ ಇದೆ, ಪ್ಲೇಸ್ ಇದೆ. ಸೊ ಇಲ್ಲಿ ಗ್ರಿಲ್ಸ್ ಎಲ್ಲ ಫುಲ್ ಸೆಕ್ಯೂರಿಟಿ ಇದೆ ನಮಗೆ. ನಾವು ಇರೋದು 3rd ಫ್ಲೋರಲ್ಲಿ ಅಂತ ಹೇಳ್ತೀನಿ, 3ನೇ ಫ್ಲೋರಲ್ಲಿ. ಈ ಥರ ಒಂದು ಹೇಳಿದ್ನಲ್ವ ಲಾಸ್ಟ್ ಒಂದು ಪ್ರೀವಿಯಸ್ ವ್ಲಾಗಲ್ಲಿ, ನಮ್ಮ ಮನೆ ಸುತ್ತಲೂ ಬಿಲ್ಡಿಂಗ್ಗಳೇನು ಬ್ಲಾಕ್ ಇಲ್ಲ. ತುಂಬಾ ಅಂದರೆ ಗಾಳಿ ಬರೋದಕ್ಕೆ ಈ ಥರ ಬೆಳಕು ಗಾಳಿ ಜಾಸ್ತಿ ಬರುತ್ತೆ ಅಂತ. ನೋಡಿ, ಚೆನ್ನಾಗಿದೆ. ಒಟ್ಟಿನಲ್ಲಿ ನನಗೆ ತುಂಬ ಇಷ್ಟ ಆಗುತ್ತೆ. ಬೆಳಗ್ಗೆ ಎದ್ದು ಒಂದು ಯುಟಿಲಿಟಿಯಿಂದ ಒಂದು ನೇಚರ್ ನೋಡಿದಾಗ, ಒಂದು ಬೆಳಕು ಗಾಳಿ ಒಂದು ಫೀಲಿಂಗು ತಗೊಂಡಾಗ ತುಂಬ ಖುಷಿಯಾಗುತ್ತೆ. ಮತ್ತು ಮನೆ ಮುಂದೆಗಡೆನೂ ಕೂಡ ಈ ಥರ ಒಂದು ಓಪನ್ ಜಾಗ ಇದೆ. ಬಿಲ್ಡಿಂಗು ಆ ಥರ ಬ್ಲಾಕ್ ಆಗಿಲ್ಲ, ಅಪಾರ್ಟ್ಮೆಂಟ್ಗಳು ಜಂಗಲ್ ಥರ ಅಂತ ಹೇಳ್ತೀನಿ. ನಮ್ಮ ಇಶಾನಿ ಕೂತಿದ್ದಾಳೆ. ನೋಡಿ, ಮಂಗಳವಾರ ಬೆಳಗಿನ ಒಂದು ಬ್ರೇಕ್ಫಾಸ್ಟ್ ಬಿಸಿ ಬಿಸಿ ಆಗಿರೋ ದೋಸೆ, ಅದರ ಜೊತೆಗೆ ಶೇಂಗಾ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ, ಅದು ಆಮೇಲೆ ಫ್ರೂಟ್. ಇಷ್ಟೇ ಇವತ್ತಿನ ಮಂಗಳವಾರ ಬೆಳಗ್ಗಿನ ಬ್ರೇಕ್ಫಾಸ್ಟ್. ಶೇಂಗಾ ಚಟ್ನಿ, ಆಲೂಗಡ್ಡೆ ಪಲ್ಯ ಅಂತೂ ಅಷ್ಟು ಚೆನ್ನಾಗಿತ್ತು ಅಂದರೆ ಅದನ್ನು ಹೇಳೋಕ್ಕಾಗಲ್ಲ. ನಿಜವಾಗ್ಲೂ ಅಷ್ಟು ಸೂಪರಾಗಿತ್ತು. ಈ ಥರ ಪಲ್ಯ ಗಟ್ಟಿಯಾಗಿರಬೇಕು, ನೀರೆಲ್ಲ ಹಾಕಬಾರ್ದು. ಶೇಂಗಾ ಚಟ್ನಿ, ಶೇಂಗಾ ಸ್ವಲ್ಪ ಕೊಬ್ಬರಿ ಹಾಕಿದ್ದೀನಿ, ಪುದೀನ, ಮೆಣಸಿನ್ಕಾಯಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ ಚಟ್ನಿಗೆ. ನೋಡಿ, ಗರಂ ದೋಸೆ ಇದೆ. ತಿಂದ್ಬಿಟ್ಟು ನಾನು ಸ್ವಲ್ಪ ಸ್ಟಿಚಿಂಗ್ ಮಾಡಿ ಆಮೇಲೆ
ಕ್ಲಾಸಿಗೆ ಹೋಗೋದು. ಇವತ್ತಿನ ಒಂದು ಟ್ಯೂಸ್ಡೇ ಮಂಗಳವಾರದ ಒಂದು. ಇವಳು ನೋಡಿ ನಾನು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ರೆ ಇವಳು ಮಲ್ಕೊಂಡ್ಬಿಡ್ತಾಳೆ. 10 ಗಂಟೆಗೆ ಇವಳು ನಿದ್ದೆ ಟೈಮ್. ಬೆಳಗ್ಗೆ ಬೇಗ ಎದ್ದೇಳ್ತಾಳಲ್ವಾ ಅರ್ಲಿ ಮಾರ್ನಿಂಗು. ಈ ಥರ ಎಲ್ಲಂದ್ರಲ್ಲಿ ಮಲ್ಕೊಳ್ತಾಳೆ ಅವಳು. ಅವಳನ್ನ ನೋಡಿದ್ರೆ ಒಂದೊಂದು ಸಾರಿ ಅಯ್ಯೋ ಪಾಪ ಅನಿಸುತ್ತೆ. ಎತ್ಕೊಂಡು ಬೆಡ್ ಮೇಲೆ ಮಲಗಿಸ್ತೀವಿ, ಜಂಪ್ ಮಾಡ್ಕೊಂಡು ನೆಲದ ಮೇಲೆ ಬಂದು ಮಲಗ್ತಾಳೆ. ಹೀಗೇ ಅವಳು. ಇದು ಏನೋ ಒಂದು ಫುಡ್ ವ್ಲಾಗ್ ಬರ್ತಾ ಇತ್ತು. ಫಾರಿನರ್ ಒಬ್ಬರು ಬೆಂಗಳೂರಲ್ಲಿರೋ ಒಂದು ಒಳ್ಳೊಳ್ಳೆ ಹೋಟೆಲ್ ರಿವ್ಯೂಸ್ ಕೊಡ್ತಾಯಿದ್ರು. ಜಯನಗರ 4th ಬ್ಲಾಕಿಗೆ ವಿಸಿಟ್ ಮಾಡಿ ಅಲ್ಲಿರೋ ಒಳ್ಳೊಳ್ಳೆ ಹೋಟೆಲ್ಸು, ವಿದ್ಯಾರ್ಥಿ ಭವನ, ಬಸವನಗುಡಿ ಮತ್ತು ತಾಜಾ ತಿಂಡಿ ಅಲ್ಲೆಲ್ಲ ಹೋಗಿ ವಿಸಿಟ್ ಮಾಡಿ ತಿಂದು ರಿವ್ಯೂಸ್ನ ಕೊಡ್ತಾಯಿದ್ರು. ನಾನು ಅದನ್ನು ನೋಡಿಕೊಂಡು ತಿಂಡಿ ತಿಂದು ಕಾಫಿ ಕುಡಿದು ಹೊರಡೋದು ಕ್ಲಾಸ್ಗೆ ಅಂತ ನೋಡ್ತಾ ಇದ್ದೆ. ತುಂಬ ಚೆನ್ನಾಗಿತ್ತು ಇದೊಂದು ಫುಡ್ದು ಅಂತ ಹೇಳ್ತೀನಿ. ನಿಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು.